ನಿಮಗೋಸ್ಕರ ಒಂದು ಚಿಕ್ಕ ಕತೆ. ಹಳೆ ಕಾಲ ಎಷ್ಟು ಚಂದ ಇತ್ತಲ್ಲ. ಆದರೆ ಕಾಲಕ್ರಮೇಣ ಪ್ರಪಂಚ ಬದಲಾದಂಗೆ ನಮ್ಮ ಆಯ್ಕೆಗಳು ಬದಲಾಯಿತು. ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಫಾಸ್ಟ್ ಫುಡ್ಸ್ ನಮ್ಮ ಜೀವನದ ಒಂದು ಪಾರ್ಟ್ ಆಯಿತು. ಆದರೆ ಇದರದು ಪರಿಣಾಮ ಯೋಚನೆ ಮಾಡಿದ್ದೀರಾ? ನಮಗೇ ಗೊತ್ತಿಲ್ಲದಂಗೆ ಎಷ್ಟೊಂದು ಡಿಸೀಸ್ನ ನಾವೇ ವೆಲ್ಕಮ್ ಮಾಡ್ದಂಗೆ ಆಯಿತು. ತಂದೆ ತಾಯಿಯಾಗಿ ದೊಡ್ಡೋರಾಗಿ ನಾವು ಒಂದು ಶಿಸ್ತಿನ ಜೀವನ ನಡೆಸಿಲ್ಲ ಅಂದರೆ ಎಷ್ಟೊಂದು ಇಲ್ ಹೆಲ್ತ್, ಡಿಸೀಸ್ ಕಂಡೀಷನ್ಸ್ ನಮ್ಮ ಜೀವನದ ಒಂದು ಪಾರ್ಟ್ ಆಗಿಬಿಡುತ್ತೆ. ನಾವೇನು ಹಣ ಕೂಡಿಟ್ಟು ನಮ್ಮ ಫ್ಯಾಮ್ಲಿ ಸೇಫಾಗಿರಬೇಕು ಅಂತ ಮಾಡ್ತಾ ಇರ್ತೀವಿ, ಅಷ್ಟೂ ವ್ಯರ್ಥ ಆಗಿಬಿಡತ್ತೆ. ತದನಂತರ ಇದ್ದಿದ್ದೆ ಡಾಕ್ಟ್ರ್ ಹತ್ರ ಹೋಗಿ ಅವರು ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ ಸಜೆಸ್ಟ್ ಮಾಡೋದು. ಈ ಪುಟಾಣಿ ಪಾಪು ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನೋಡಿ ಅವ್ರ ಇಡೀ ಪರಿವಾರ ಎಷ್ಟು ಸುಂದರವಾಗಿ ಬದಲಾವಣೆ ಆಯಿತು. ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರು ಆ ಸರಿಯಾದ ಹೆಜ್ಜೆ ಇಟ್ಟಾಗ ಇಡೀ ಫ್ಯಾಮಿಲಿ ಲೈಫ್ ಚೇಂಜ್ ಆಗತ್ತೆ. ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಮೋಸ್ಟ್ ಪ್ರೆಷಸ್ ಗಿಫ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಲ್ವಾ? ಸರಿಯಾದ ಆಯ್ಕೆಗಳು ಮಾಡಿ ನಿಮ್ಮ ಇಡೀ ಜೀವನ ಸುಂದರವಾಗಿ ಬದಲಾವಣೆ ಆಗತ್ತೆ. ಇದು ಅಲಾಮಿರಾಪ್ ನ್ಯೂಟ್ರಿಷನಿಂದ ಒಂದು ಹೆಲ್ತ್ ಇನಿಷಿಯೇಟಿವ್. ಹಾಯ್ ಪರಿಮಳಾ ಮೇಡಮ್. ಹಲೋ. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ತಿನ್ನುವಾಗ. ಬಟ್ 59 ಸೆಕೆಂಡ್ಸ್ ನನಗೆ ನಿಮ್ಮ ಒಂದು ಟೈಮ್ ಬೇಕು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಿದೆ. ಎನಿವೇಸ್, ಏನೋ ತಿಂತಾ ಇದ್ದೀರಾ? ಬನ್ಸಿ ರವೆದು ಉಪ್ಪಿಟ್ಟು, ಸೂಪರ್, ಫಿಲ್ಡ್ ವಿತ್ ವೆಜಿಟಬಲ್ಸ್. ಓಕೆ, ಹೆಂಗಿರುತ್ತೆ ಡೈಲಿ ರೊಟೀನ್? ಆಸ್ ಯೂಶುವಲ್, ಬೆಳಗ್ಗೆ ಎದ್ದಾಗ ಒಂದು ಬಿಗ್ ಗ್ಲಾಸ್ ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಕಿ ಫಸ್ಟ್ ಐ ಸ್ಟಾರ್ಟ್ ಮೈ ಡೇ ವಿತ್ ದಟ್. ಅದಾದ್ಮೇಲೆ ಬಾದಾಮ್, ಅದಾದ್ಮೇಲೆ ಒಂದು ನನ್ನ ವರ್ಕೌಟ್ ಇರ್ಬೋದು, ಏನೇ ಇರ್ಬೋದು. ಮಾಮೂಲು ಬ್ರೇಕ್ಫಾಸ್ಟ್, ಸ್ವಲ್ಪ ಕಾರ್ಬ್ ಕಡಿಮೆ ಇರುವಂತ ಬ್ರೇಕ್ಫಾಸ್ಟ್, ಪ್ರೋಟೀನ್ ಜಾಸ್ತಿ ಇರುವಂತದ್ದು. ಅಂಡ್ ಒಂದು 2-3 ಅವರ್ಸ್ಗೆ ಏನಾದ್ರೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮೀಲ್ಸ್ ಅಷ್ಟೇ. ಬಟ್ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನನ್ನ ನೈಟ್ ಡಿನ್ನರ್, ಅವತ್ತಿನ ದಿವಸದ ಊಟ ಮುಗ್ದಿರತ್ತೆ. ಬಟ್ ನೈಟ್ ಏನಿರುತ್ತೆ? ಏನು 6 o'clock ಏನ್ ತಿಂಡಿ? ಯೂಶಲಿ ಕಾರ್ಬ್ ಕಡಿಮೆ ಇರುತ್ತೆ, ಪ್ರೋಟೀನ್ ಮತ್ತೆ ಫೈಬರ್ ಬೇಸ್ಡ್ ಊಟ ಇರುತ್ತೆ. ಅಂಡ್ ಯೂಶಲಿ ನಾನು ಐ ಗೋ ಟು ಬೆಡ್ ಬೈ 9 o'clock. ಸೊ ಒಂದು 3 hours ಬಿಫೋರ್, ಯಾರು ಎಷ್ಟು ಗಂಟೆಗಾದ್ರೂ ನಿದ್ದೆ ಮಾಡಿ ಅಟ್ಲೀಸ್ಟ್ 2.5-3 hours ಬಿಫೋರ್ ನಿಮ್ ನೈಟ್ ಊಟ ಇದ್ರೆ ದಟ್ಸ್ ವೆರಿ ಹೆಲ್ಪ್ಫುಲ್. That's it. Simple routine. Thank you so Most much. welcome. ಸ್ಟ್ರೆಸ್ಡ್ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಇದು ಮತ್ತೆ ಇದು ಕರೆಕ್ಟ್ ಅಲ್ವಾ? ಸಾಲ್ಟೆಡ್ ಚಿಪ್ಸ್ ಇರ್ಬೋದು, ಬೇಕರಿ ಐಟಮ್ಸ್ ಇರ್ಬೋದು. ಯಾಕೆ ಪ್ರತಿ ಸರಿ ಸ್ಟ್ರೆಸ್ ಆದಾಗ ಇಂಥ ಐಟಮ್ಸ್ ನಮ್ಮ ಮನಸ್ಸು ಹೋಗುತ್ತಂದ್ರೆ, ಸ್ಟ್ರೆಸ್ ಟೈಮಲ್ಲಿ ಟೆನ್ಷನ್ ಜಾಸ್ತಿ ಆದಾಗ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಒಂದು ರಿಲೀಸ್ ಆಗತ್ತೆ. ಅದು ಏನ್ ಮಾಡತ್ತೆ, ನಮ್ಮ ದೇಹದಲ್ಲಿ ಕ್ರೇವಿಂಗ್ ಫಾರ್ ಸಾಲ್ಟೆಡ್ ಐಟಮ್ಸ್, ಸ್ವೀಟ್ ಐಟಮ್ಸ್ ಇರತ್ತೆ. ಇವತ್ತು ಇದು 2 ಬದಲಾಗಿ 6 ಹೆಲ್ತಿ ಆಲ್ಟರ್ನೇಟ್ಸ್ ಕೊಡ್ಲಾ ನಿಮ್ಗೆ? ಏನದು? ಬನ್ನಿ ಇಲ್ಲಿ. ಈ ಐಟಮ್ಸ್ ಅಲ್ಲೆಲ್ಲ ನಿಮಗೆ ಪ್ರೋಟೀನ್ ಅಂಶ ಇರತ್ತೆ, ಮೆಗ್ನೀಷಿಯಂ ಇರತ್ತೆ, ಟ್ರಿಪ್ಟೋಪ್ಯಾನ್ ಇರತ್ತೆ. ಸೊ ವೆರಿ 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 ಕೂಲ್ ಆಲ್ಟರ್ನೇಟಿವ್ಸ್ ಆಯ್ತಾ? ದ ಫಸ್ಟ್ ಒನ್, ರೋಸ್ಟೆಡ್ ಚಿಕ್ ಪೀಸ್. 2ನೇದು ಮಖನಾ, ಲೋಟಸ್ ಸೀಡ್ಸ್. 3ನೇದು ಎನಿ ಸಾರ್ಟ್ ಆಫ್ ಫ್ರೂಟ್ ಆಯ್ತಾ? ಸೀಸನಲ್ ಫ್ರೂಟ್ ಏನಿದೆಯೋ, ನಿಮಗೇನು ಇಷ್ಟ ಇದೆಯೋ ಅದನ್ನ ತಗೊಳ್ಳಿ. ಅನ್ಸ್ವೀಟೆಂಡ್ ಯೋಗರ್ಟ್ ಮಿಕ್ಸ್, ಟ್ರೇಲ್ ಮಿಕ್ಸ್. ಇದು ಎಲ್ಲಾ ತರದ ಸೀಡ್ಸ್, ನಟ್ಸ್. ಪೋರ್ಷನ್ ಕಂಟ್ರೋಲ್ ಇಂಪಾರ್ಟೆಂಟ್. ಅಂಡ್ ಯಾರು ಹೇಳ್ತಾರೆ ಚಾಕ್ಲೇಟ್ ಇಸ್ ನಾಟ್ ಗುಡ್? ಡೆಫಿನೆಟ್ಲಿ ಡಾರ್ಕ್ ಚಾಕ್ಲೇಟ್ ಇಸ್ ಗುಡ್. ಅಗೇನ್ ಪೋರ್ಷನ್ ಕಂಟ್ರೋಲ್. 2 small pieces is absolutely fine. ನಿಮ್ಮ ಸ್ಟ್ರೆಸ್ಡ್ ಫ್ರೆಂಡ್ಸಿಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಯಾರಿಗೆ ನಿಮ್ಮ ಸರ್ಕಲ್ ಅಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಬೇಕು ಅಂದ್ರೆ ನಮ್ಮ ನಂಬರ್ ಅಲ್ಲಿದೆ, ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ.